ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ದೇವರು ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಪ್ರಿಯರೇ, ಕರ್ತನು ನಮಗೆ ಅತ್ಯುನ್ನತವಾದದ್ದನ್ನು ಕೊಡುವವನಾಗಿದ್ದಾನೆ. ಅತ್ಯುನ್ನತವಾದದ್ದು ಈ ಲೋಕದಲ್ಲಿ ಯಾರೂ ನಮಗೆ ಕೊಟ್ಟಿರಲ್ಲ. ಯಾಕಂದರೆ ಆತನು ಆತ್ಮಿಕವಾದಂಥ ಒಂದು ಬಲವನ್ನು ಕೊಡ್ತಾನೆ, ಪ್ರಾಣ ಬಲವನ್ನು ಕೊಡ್ತಾನೆ. ಸೋಲ್ ಪವರ್ ಅಂತಿವೆ. ಈ ಆತ್ಮಿಕವಾದಂಥ ಬಲ ಮತ್ತು ಈ ಪ್ರಾಣ ಬಲದಲ್ಲಿ ಬಹಳ ವ್ಯತ್ಯಾಸಗಳಿವೆ. ಒಂದು, ಇವೆರಡನ್ನು ನಾವು ಭಿನ್ನ ಭಿನ್ನವಾಗಿ ನೋಡಬೇಕು. ಈ ಭಿನ್ನ ಭಿನ್ನವಾಗಿ ನೋಡುವಂತಹ ಒಂದು ವಿವೇಚನೆಯನ್ನು ನಾವು ಹೊಂದಿಕೊಳ್ಳಬೇಕು. ಒಬ್ಬ ವ್ಯಕ್ತಿ ಸತ್ಯವೇದದಲ್ಲಿ ಹೆಚ್ಚಿನ ಜ್ಞಾನ ಇರಬಹುದು, ಆತನು ಬೋಧಿಸುವಂಥ ಒಂದು ವರವನ್ನು ಹೊಂದಿರಬಹುದು. ಆತನಿಗೆ ಸಹೋದರರು ಸಹೋದರಿಯರ ಅತಿಥಿ ಸತ್ಕಾರದಲ್ಲೂ ಶ್ರದ್ಧೆ ಇರಬಹುದು. ಅವರಿಗೆ ಪ್ರಾಯೋಗಿಕ ರೀತಿಯಲ್ಲಿ ಸಹಾಯ ಮಾಡಬಹುದು. ಆದರೆ ಆತನು ಜನರ ಸಂಬಂಧವನ್ನು ಕ್ರಿಸ್ತನೊಂದಿಗೆ ಬೆಳೆಸುವುದಕ್ಕೆ ಬದಲಾಗಿ ತನ್ನೊಂದಿಗೆ ಬೆಳೆಸಿಕೊಂಡರೆ ಆತನು ಕ್ರಿಸ್ತನ ದೇಹದ ಬೆಳವಣಿಗೆಯಲ್ಲಿ ಅಡ್ಡಿಯಾಗ್ತಾನೆ. ಆಮೆನ್. ಬಿಳಾಮನ ಹಾಗೆ ಬೋಧಕರು ಇತರರಿಂದ ಕಾಣಿಕೆಗಳನ್ನು ಸಂತೋಷವಾಗಿ ಸ್ವೀಕರಿಸ್ತಾರೆ. ಅರಣ್ಯಕಾಂಡ 22:15-17 ನೀವು ಗಮನಿಸುವುದಾದರೆ ಅಲ್ಲಿ ಉಡುಗೊರೆ ಅಥವಾ ಕಾಣಿಕೆಗಳು ನಮ್ಮ ಕಣ್ಣುಗಳು ಕುರುಡಾಗಿಸಬಹುದು. ಅರಣ್ಯಕಾಂಡದಲ್ಲಿ ನೀವು ನೋಡಿ, ಆದರೆ ಬಾಲಕನು ತಿರುಗಿ ಇವರಿಗಿಂತ ಹೆಚ್ಚು ಘನವುಳ್ಳವರಾದ ಅನೇಕ ಪ್ರಭುಗಳನ್ನು ಕಳಿಸಿದನು. ಅವರು ಬಿಳಾಮನ ಬಳಿಗೆ ಬಂದು ಅವನಿಗೆ ಹೇಳಿದ್ದೇನೆಂದರೆ, ಚಿಪ್ಪೋರನ ಮಗನಾದ ಬಾಲಕನು ಹೀಗೆ ಹೇಳುತ್ತಾನೆ, ನೀನು ದಯಮಾಡಿ ನನ್ನ ಬಳಿಗೆ ಬರುವುದಕ್ಕೆ ಯಾವುದು ಅಡ್ಡಿ ಮಾಡಬಾರದು. ನಾನು ನಿನ್ನನ್ನು ಬಹಳವಾಗಿ ಘನಪಡಿಸುವೆನು. ನೀನು ನನಗೆ ಹೇಳುವುದನ್ನೆಲ್ಲ ನಾನು ಮಾಡುವೆನು. ಆದ ಕಾರಣ ನೀನು ದಯಮಾಡಿ ಬಂದು ಈ ಜನರನ್ನು ನನಗಾಗಿ ಶಪಿಸು ಅಂದನು. ಇಲ್ಲಿ ಗಮನಿಸಿ, ನಿನಗೆ ಉಡುಗೊರೆಗಳನ್ನು ಕೊಡುತ್ತೇನೆ, ನಿನ್ನನ್ನು ಸಂತೋಷಪಡಿಸ್ತೇನೆ, ಆದರೆ ನೀನೇನು ಮಾಡು, ಶಪಿಸು ಅಂದರೆ ಇದನ್ನು ಗಮನಿಸುವುದು ಬಹಳ ಮುಖ್ಯ. ಅಂದರೆ ಕಾಣಿಕೆಗಳು, ಉಡುಗೊರೆಗಳು ನಮ್ಮ ಕಣ್ಣುಗಳನ್ನು ಕುರುಡಾಗಿಸ್ತವೆ. ಪ್ರಿಯರೇ, ಜ್ಞಾನೋಕ್ತಿಗಳು 17ನೇ ಅಧ್ಯಾಯ 8 ನೀವು ಗಮನಿಸಿ. ತಕ್ಕೊಳ್ಳುವವನ ಕಣ್ಣುಗಳಿಗೆ ಲಂಚವು ಬೆಲೆಯುಳ್ಳ ಕಲ್ಲಿನಂತಿದೆ, ಬೆಲೆಯುಳ್ಳ ಅದನ್ನು ಹೇಗೆ ತಿರುಗಿಸಿದರೂ ಅಭಿವೃದ್ಧಿಯಾಗ್ತದೆ. ಪ್ರಿಯರೇ, ಇಲ್ಲಿ ತಕ್ಕೊಳ್ಳುವವನ ಕಣ್ಣುಗಳು, ಯಾರು ತೆಗೆದುಕೊಳ್ಳುತ್ತಾನೋ ಅವನ ಕಣ್ಣುಗಳಿಗೆ ಲಂಚ ಅದು ಬೆಲೆಯುಳ್ಳದ್ದಾಗಿ ಕಾಣ್ತದೆ. ಅದಕ್ಕೆ ಬೆಲೆ ಬಂದುಬಿಡ್ತಂದರೆ ನಾವು ಏನನ್ನು ಹೇಳಬೇಕೋ ಅದು ಮೌನವಾಗ್ತದೆ, ನಾವೇನನ್ನು ಖಂಡಿಸಬೇಕೋ ಅದು ಕುರುಡಾಗ್ತದೆ. ನಾವು ಯಾರಿಂದ ಕಾಣಿಕೆಗಳನ್ನು ಪಡಿತೇವೋ ಅವರಿಗೆ ಅಭಾರಿಗಳಾಗ್ತವೆ. ಹಾಗಂತೇಳಿ ಕಾಣಿಕೆಯ ಕುರಿತು ಮಾತನಾಡಬೇಡಿ ಎಂಬುದಲ್ಲ, ಕಾಣಿಕೆಯ ಕುರಿತು ಮಾತನಾಡಬೇಕು. ಅಂದರೆ ಆ ಕಾಣಿಕೆಗಳಿಗೆ ನಾವು ಗುಲಾಮರಾಗುವುದಲ್ಲ, ಅವರು ಕೊಟ್ಟಂಥ ಕಾಣಿಕೆಗಳಿಗೆ ನಾವು ಗುಲಾಮರಾಗುವುದಲ್ಲ. ಇಂತಹ ಸ್ಥಿತಿಯು ನಾವು ದೇವರ ಸತ್ಯಾಂಶಗಳನ್ನು ನುಡಿಯುವುದಕ್ಕೆ, ನಮ್ಮ ಹಿತೈಷಿಗಳ ತಪ್ಪುಗಳನ್ನು ತಿದ್ದುವುದಕ್ಕೆ ನಾವು ತಡೆಯಬೇಕು. ದೇವರ ಸೇವಕನು ಯಾವಾಗಲೂ ಸ್ವತಂತ್ರನಾಗಿರಬೇಕು. ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು, ಮನುಷ್ಯರಿಗೆ ದಾಸರಾಗಬೇಡಿ. ನಿಮ್ಮನ್ನು ಕರ್ತನು ಕ್ರಯಕ್ಕೆ ಕೊಂಡುಕೊಂಡಿದ್ದಾನೆ. ಆತನ ರಕ್ತದಿಂದ ಕ್ರಯಕ್ಕೆ, 1 ಕೊರಿಂಥ 7ನೇ ಅಧ್ಯಾಯ 23 ನೀವು ನೋಡಿ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ಹೌದು ಪ್ರಿಯರೇ, ನಾವು ಆತನ ರಕ್ತಕ್ಕೆ ಬಾಧ್ಯಸ್ಥರು. ಆತನು ನಮ್ಮನ್ನು ಕೊಂಡುಕೊಂಡಿದ್ದಾನೆ. ಆತನ ರಕ್ತದಿಂದ ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರಪ್ಪ.
ಸಹಾಯ ಮಾಡಪ್ಪ ದೇವರೇ. ನಿಮ್ಮ ರಕ್ತ ನಮ್ಮ ನಡುನೆತ್ತಿಯಿಂದ ಕಾಲಿನ ಕಿರುಬೆರಳಿಗೂ ಚೆಲ್ಲಲ್ಪಡಲಿ ದೇವರೇ. ಅಪ್ಪ, ಯಾರ್ಯಾರು ಈ ವಾಕ್ಯಗಳನ್ನು ನೋಡ್ತಾ ಇದ್ದಾರೆ ಸ್ವಾಮಿ, ಅವರಿಗೆ ಅಭಿಷೇಕ, ಆಡುವಂಥ ಅಭಿಷೇಕ, ವಾಕ್ಯ ಬೋಧಿಸುವಂಥ ಅಭಿಷೇಕ, ಆ ಅಭಿಷೇಕದ ಕಿರೀಟ ಅವರಿಗೆ ಕೊಡು ಸ್ವಾಮಿ. ಸಹಾಯ ಮಾಡಪ್ಪ ದೇವರೇ, ಸಹಾಯ ಮಾಡು ಸ್ವಾಮಿ. ಪರಿಶುದ್ಧಾತ್ಮ ದೇವರೇ, ನಿಮ್ಮ ವಾಕ್ಯಗಳನ್ನು ಯಥಾರ್ಥವಾಗಿ ಬೋಧಿಸುವಂಥ ಒಂದು ಕೃಪೆಯನ್ನು ಅನುಗ್ರಹಿಸಪ್ಪ. ಒಂದು ಬಲವನ್ನು ಕೊಡು ಸ್ವಾಮಿ, ಪರಿಪೂರ್ಣವಾದಂಥ ಒಂದು ಬಲ ಕೊಡು ಸ್ವಾಮಿ. ಮಕ್ಕಳನ್ನು ಆಶೀರ್ವದಿಸು, ಬಲಪಡಿಸು, ಸ್ಥಿರಪಡಿಸು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ಪರಮ ತಂದೆಯೇ, ಆಮೆನ್, ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನು ಬಹಳ ಒಳ್ಳೆಯವನು.